ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಂಗ್ಳೂರ್ ಅಡಿಗೆ. ಇವತ್ತು ನಾನು ನಿಮಗೆ ಮುದ್ದೆ ಹೇಗೆ ಮಾಡೋದಂತ ಹೇಳಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು ನೀವು ನಮ್ಮ ಹಳ್ಳಿನ ಎಷ್ಟು ಸೂಪರ್ ಆಗಿದೆ. ಈಗ ಮಳೆ ಬಂದಿರೋದ್ರಿಂದ ನೋಡೋಕ್ಕೆ ಎಷ್ಟು ಸೂಪರ್ ಆಗಿದೆ, ಹಚ್ಚ ಹಸಿರಾಗಿದೆ ಎಲ್ಲ ಗಿಡಗಳೆಲ್ಲನೂ. ನೋಡಿ ಬೆಟ್ಟ ಎಲ್ಲ ಇದೆ ಪಕ್ಕ, ಗಿಣಿ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ. ಸೌದೆ ಒಲೆಯಲ್ಲಿ ಇವಾಗ ನಾವು ನೋಡಿ ಈಗ ಮುದ್ದೆ ಮಾಡೋದಕ್ಕೆ ಪಾತ್ರೆ ಇಟ್ಕೊಂಡಿದ್ದೀವಿ. ಪಾತ್ರೆಯಲ್ಲಿ ಬಂದು ಒಂದು ನೀರು ಹಾಕೊಂಡಿದ್ದೀವಿ. ನೀರು ಚೆನ್ನಾಗಿ ಕುದೀತಾ ಇದೆ. ಸೌದೆ ಒಲೆಯಲ್ಲಿ ಮಾಡಿದ್ರೆ ಮುದ್ದೆ ಸೂಪರ್ ಆಗಿರುತ್ತೆ. ಯಾವುದೇ ಅಡಿಗೆ ಇರಲಿ ಫ್ರೆಂಡ್ಸ್, ನಾವು ಒಲೆಯಲ್ಲಿ ಮಾಡಿದ್ರೆ ತುಂಬಾ ಸೂಪರ್ ಆಗಿ ಟೇಸ್ಟ್ ಇರುತ್ತೆ. ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ. ಈ ಪಾತ್ರೆಯಲ್ಲಿ ಅರ್ಧ ಭಾಗದಷ್ಟು ನಾವು ನೀರು ಹಾಕೊಂಡಿದ್ದೀವಿ. ಒಂದು 10 ಮುದ್ದೆ ಆಗಷ್ಟು ಇವಾಗ ನಾವು ಮಾಡೋಣ. ನೋಡ್ತಿರ್ಬೋದು ನೋಡಿ, ನಮಗೆ ಹಳ್ಳಿಯಲ್ಲಿ ಹೋಗಿ ಒಂದು ವಾರ ಇದ್ವಿ, ಸೂಪರ್ ಆಗಿ ಎಂಜಾಯ್ ಮಾಡಿದ್ವಿ. ನಮಗೆ ಸಿಟಿಯಲ್ಲಿ ಇರೋಕ್ಕಿಂತ ಹಳ್ಳಿ ಲೈಫ್ ತುಂಬಾ ಇಷ್ಟ ಆಯ್ತು. ಆ ಒಂದು ವಾರ ಇದ್ದಿದ್ದ ದಿನಗಳು ತುಂಬಾ ನಮಗೆ ಮರೆಯೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ನೋಡಿ ಇವಾಗ ನಾನು ಅಕ್ಕಿ ಆ್ಯಡ್ ಮಾಡ್ತಾ ಇದ್ದೀನಿ. ಅಕ್ಕಿನ ಆ್ಯಡ್ ಮಾಡ್ಕೊಳ್ಳಿ. ಅಕ್ಕಿನ ಹಾಕಿ ಅಕ್ಕಿ ಚೆನ್ನಾಗಿ ಬೇಯಲಿ. ರಾಗಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ. ಅವಾಗವಾಗ ಮಿಕ್ಸ್ ಮಾಡ್ತಾ ಇರಿ. ಆಚೆ ಅಡುಗೆ ಮಾಡಿ ತಿನ್ನೋದು ಅದೆಲ್ಲ ಒಂಥರ ಖುಷಿ ಫ್ರೆಂಡ್ಸ್, ತುಂಬಾ ಸೂಪರ್ ಆಗಿರುತ್ತೆ. ನೀವು ಹಳ್ಳಿಗಳಿಗೆ ಹೋದಾಗ ನೀವು ತುಂಬಾ ಎಂಜಾಯ್ ಮಾಡಿರ್ತೀರಾ ಖಂಡಿತ. ನಾವು ಅದೇ ತರ ಹಳ್ಳಿಗೆ ಹೋಗಿ ತುಂಬಾ ಸೂಪರ್ ಆಗಿ ಎಂಜಾಯ್ ಮಾಡಿದ್ವಿ. ಆ ಹಳ್ಳಿ ವಾತಾವರಣನೇ ನಮ್ಗೆ ತುಂಬಾ ಸೂಪರ್ ಆಗಿತ್ತು, ಒಂಥರ ಖುಷಿ ಕೊಡ್ತು. ಏನೇ ಚಿಂತೆ ಯೋಚನೆ ಯಾವುದು ಇಲ್ಲ, ಆರಾಮಾಗಿದ್ವಿ ಫ್ರೆಂಡ್ಸ್ ಒಂದ್ ವಾರ ನಾವು. ನೋಡಿ ಇವಾಗ ರಾಗಿ ಹಸಿಟ್ಟನ್ನ ಆ್ಯಡ್ ಮಾಡ್ತಾ ಇದೀವಿ. ರಾಗಿ ಹಸಿಟ್ಟು ಹಾಕಿದ್ಮೇಲೆ ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆಲ್ರೆಡಿ ಅನ್ನ ಹಾಕಿರೋದ್ರಿಂದ ಅನ್ನ ಬೆಂದ್ಮೇಲೆ ನಾವು ರಾಗಿ ಹಸಿಟ್ಟನ್ನ ಹಾಕ್ತಿವಿ. ನಮ್ಮೂರ್ ಕಡೆ ಎಲ್ಲ ಬರೀ ರಾಗಿ ಹಿಟ್ಟಲ್ಲಿ ಮಾಡಲ್ಲ, ಅದ್ರ ಜೊತೆಗೆ ನಾವು ನುಚ್ಚು ಅಥವಾ ಇಲ್ಲಾಂದ್ರೆ ಅಕ್ಕಿ ಆ್ಯಡ್ ಮಾಡ್ತೀವಿ. ಇಲ್ಲಾಂದ್ರೆ ಅನ್ನ ಉಳ್ದಿರುತ್ತಲ್ಲ ಅದನ್ನು ಹಾಕಿ ಮುದ್ದೆ ಮಾಡ್ತಾರೆ. ನೋಡಿ ಈಗ 15ರಿಂದ 20 ನಿಮಿಷ ಆಯ್ತು. ಕೆಳಗಡೆ ಇಳಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದೀವಿ. ಯಾಕಂದ್ರೆ ಒಲೆ ಮೇಲೆ ಇಟ್ಕೊಂಡ್ರೆ ಮಿಕ್ಸ್ ಮಾಡಕ್ಕಾಗಲ್ಲ ಬಿಸಿಗೆ, ಅದಕ್ಕೆ ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ಳಿ. ನೀರಿಟ್ಕೊಂಡು ಕೈ ಹದ್ಕೊಂಡು, ಯಾಕಂದ್ರೆ ಬಿಸಿ ಇರುತ್ತೆ ಮುದ್ದೆ. ನೀರಲ್ಲಿ ಕೈ ಹದ್ಕೊಂಡು ಸೈಡಲ್ಲಿ ಇರೋದನ್ನೆಲ್ಲ ಕ್ಲೀನ್ ಆಗಿ ತಳ್ಕೊಂಡು ಈ ಮುದ್ದೆ ಮಾಡೋ ಕೋಲ್ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತೆ ಒಂದೇ ಡೈರೆಕ್ಷನ್ ಅಲ್ಲಿ ಮಿಕ್ಸ್ ಮಾಡಿ, ಅವಾಗ ಬಂದು ಗಂಟಾಗಲ್ಲ, ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಮುದ್ದೆ. ನೋಡ್ತಿದ್ದೀರಲ್ಲ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಸಾಫ್ಟ್ ಆಗಿರುತ್ತೆ, ಮತ್ತೆ ಯಾವುದೇ ರೀತಿ ಗಂಟು ಇಲ್ದರೆ ನಿಮ್ಗೆ ಮುದ್ದೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಸೌಟಿಂದ ಮುದ್ದೆ ಕೋಲಲ್ಲಿ ಅಂಟ್ಕೊಂಡಿರುತ್ತಲ್ಲ ರಾಗಿ ಹಸಿಟ್ಟು, ಅದನ್ನೆಲ್ಲ ನಾವು ಚೆನ್ನಾಗಿ ತಳ್ಕೊಂಬಿಡೋಣ. ಬಿಸಿಯಲ್ಲಿ ಹಿಂಗೆ ಕ್ಲೀನ್ ಆಗಿ ಹಿಂಗೆ ತಳ್ಳಿದ್ರೆ ಈಸಿಯಾಗಿ ಬರುತ್ತೆ. ಇವಾಗ ಒಂದು ಸೌಟ್ ತಗೊಂಡು ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡಿ, ಇನ್ನೊಂದ್ಸತಿ ಮಿಕ್ಸ್ ಮಾಡಿ ಹಿಂಗ್ ಮಾಡಿದ್ರೆ ಮುದ್ದೆ ಬಂದು ನೈಸ್ ಆಗಿರುತ್ತೆ ಮೇಲ್ಗಡೆ, ಒಂಥರ
ಒಂದು ಪ್ಲೇಟ್ಗೆ ಹಾಕೊಂಡು ಮುದ್ದೆ ತೊಳಸ್ಕೊಳ್ಳೋಣ. ಈಗ ಮುದ್ದೆನ ಚೆನ್ನಾಗಿ ಉಂಡೆ ಮಾಡ್ಕೊಳ್ಳಿ. ಈ ರೀತಿ ಪ್ಲೇಟಲ್ಲಿ ಮಾಡಕ್ ಬರ್ಲಿಲ್ಲ ಅಂದ್ರೆ ಒಂದು ಬಟ್ಲು ತಗೊಂಡು ಬಟ್ಲಲ್ಲಿ ಹಾಕೊಂಡು ಹಿಂಗೆ ಮಿಕ್ಸ್ ಮಾಡಿದ್ರು ಕೂಡ ನಾವು ಮುದ್ದೆ ರೌಂಡ್ ಆಗಿ ಬರುತ್ತೆ. ನೋಡಿ ಮುದ್ದೆ ಮಾಡ್ಕೊಂಡು ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಯಲ್ಲಿ ಎಲ್ಲ ಮುದ್ದೆನೂ ಹಾಕೊಳ್ಳೋಣ. ಫ್ರೆಂಡ್ಸ್, ಎಷ್ಟು ಸೂಪರ್ ಆಗಿ ನಾವು ಮುದ್ದೆನ ಮಾಡ್ಬಿಟ್ವಿ. ಮತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸೂಪರ್ ಆಗಿ ನಾವು ರಾಗಿ ಮುದ್ದೆ ಮಾಡಿದ್ದೀವಿ. ಇದೇ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಬ್ಯಾಂಗ್ಳೂರ್ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆವಾಗಲೇ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ನನ್ನ ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು. ಥ್ಯಾಂಕ್ ಯು.